ಮದುವೆ ಯಾಕೆ ನಿಲ್ಲಿಸ್ಲಿಲ್ಲ ಅಂಕಲ್? ನಿನ್ನ ಹೊಟ್ಟೆಲಿರೋ ಈ ಮಗುಗೋಸ್ಕರ ನೀನು ನಿಧಿ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ, ತಪ್ಪಿಲ್ಲ, ಏನೂ ತಪ್ಪಿಲ್ಲ. ಆದರೆ ನಿನ್ನ ಹೊಟ್ಟೆಲಿರೋ ಈ ಮಗು ಬಗ್ಗೆ ಏನಾದರೂ ಯೋಚನೆ ಮಾಡಿದೆಯಾ ನಿತ್ಯ? ಕರ್ಣ ಬಾಲ್ಯದಿಂದ ಎಷ್ಟು ಕಷ್ಟಪಟ್ಟಿದ್ದಾನೆ, ಎಷ್ಟು ಅವಮಾನ ಸಹಿಸ್ತಾನೆ ಅಂತ ನಿನಗೆ ಗೊತ್ತು. ಹಾಗೆ ಅಪ್ಪ ಅಮ್ಮ ಇಲ್ಲದೆ ಬೆಳೆದಿರೋ ನೀನು ನಿಧಿ ಎಷ್ಟು ಕಷ್ಟಪಟ್ಟಿದ್ದೀರಂತ ಅದು ನಿನಗೆ ಗೊತ್ತು. ಕರ್ಣ ತನ್ನಲ್ಲದೆ ಇರೋ ಮಗುಗೆ ತಾನೇ ಅಪ್ಪ ಅಂತ ಹೇಳ್ದ. ಯಾಕೆ ಹೇಳು? ನಾಳೆ ಅವನಿಗಾಗಿರೋ ಅವಮಾನ, ಕಷ್ಟ, ಸಂಕಟ ಈ ಮಗುಗಾಗಬಾರ್ದು ಅಂತ ಅಮ್ಮ. ಈ ಮಗುಗೆ ತಂದೆ ಹೆಸರು ಸಿಗಲಿ ಅಂತ. ನೀನೀಗ ಈ ಮಗು ಬಗ್ಗೆನೇ ಹೆಚ್ಚು ಯೋಚನೆ ಮಾಡಬೇಕು ನಿತ್ಯ. ಹೋಗಿ ಮದುವೆ ನಿಲ್ಲಿಸೋದು ಹೆಚ್ಚೇನು ಕೆಲಸ ಅಲ್ಲ, ಬೇಕಾದ್ರೆ ಅದು ನಾನೇ ಮಾಡ್ತೀನಿ. ಆಮೇಲೇನು? ನಾಳೆ ಈ ಮಗು ಕೇಳೋ ಪ್ರಶ್ನೆಗೆ ನೀನೇನು ಉತ್ತರ ಕೊಡ್ತೀಯ? ಈ ಸಮಾಜ ಕೇಳೋ ಪ್ರಶ್ನೆಗೆ ನೀನೇನು ಉತ್ತರ ಕೊಡ್ತೀಯಮ್ಮ? ಒಂದು ಮಗುಗೆ ತಂದೆ ಹೆಸರಿಲ್ಲ ಅಂದರೆ ಅದೆಂಥ ಶಿಕ್ಷೆ ಗೊತ್ತಮ್ಮ? ಇನ್ನೂ ಕಣ್ಣೇ ಬಿಡಿದಿರೋ ಈ ಮಗುಗೆ ಅಂತ ಶಿಕ್ಷೆ ಕೊಡ್ತೀಯ? ಇದಕ್ಕೆ ಅನ್ಯಾಯ ಮಾಡ್ತೀಯ? ಆದ್ರೆ ನಿಧಿ ಬದುಕು, ಅವಳ ಸಂತೋಷ. ಅವಳ ಸಂತೋಷಕ್ಕೇನೆ ಅರ್ಜುನ್ ಎಷ್ಟು ಒಳ್ಳೆ ಹುಡುಗ ಅಂತ ನೀನೇ ನೋಡಿದೀಯಲ್ಲ. ಇಲ್ಲಿ ಕಣ್ಣನಿಗಿಂತ ಅವನಲ್ಲಿ ಏನು ಕಡಿಮೆ ಇದೆ ನೀನೇ ಹೇಳು? ನಮ್ಮ ಅರ್ಜುನ್ ನಿಧಿನ ಚೆನ್ನಾಗಿ ನೋಡ್ಕೋತಾನೆ. ಎಷ್ಟು ಚೆನ್ನಾಗಿ ನೋಡ್ಕೋತಾನೆ ಅಂತಂದರೆ ಮುಂದೆ ಒಂದಿನ ನಿಧಿ ಕರ್ಣನ್ನ ಮರೆತು ಅರ್ಜುನ್ನೇ ಒಪ್ಕೋತಾಳೆ. ನಿತ್ಯ, ಈ ಭೂಮಿ ಮೇಲೆ ಪ್ರೀತಿಸಿದವ್ರನ್ನೇ ಮದುವೆ ಆಗಿದಾರ. ಆಮೇಲೆ ಅವರವ್ರು ತಮ್ಮ ಜೀವನನ ಕಟ್ಕೊಂಡಿಲ್ವಾ? ಸ್ವಲ್ಪ ಸಮಯ ಕೊಡಬೇಕು ಅಷ್ಟೇ. ನಮ್ಮ ಅರ್ಜುನ್ ಒಳ್ಳೆ ಹೃದಯ ಇರೋ ಪರ್ಫೆಕ್ಟ್ ಹುಡುಗ. ನಮ್ಮ ನಿಧಿಗೆ ಹೇಳಿ ಮಾಡಿಸಿದ ಜೋಡಿ. ಅದು ನಿಧಿಗೆ ಗೊತ್ತಿರೋದಕ್ಕೆ ಮದುವೆಗೆ ಒಪ್ಕೊಂಡಿಯಾಳೆ. ಅರ್ಜುನ್ ನಿಧಿನ ಮನಸಾರೆ ಪ್ರೀತಿಸ್ತಾ ಇದ್ದಾನೆ. ಈಗ ನೀನು ಹೋಗಿ ಮದುವೆನ ನಿಲ್ಲಿಸ್ಬಿಟ್ಟೆ ಅನ್ಕೋ, ಅರ್ಜುನ್ ಹೃದಯಕ್ಕೆ ಬಹಳ ದೊಡ್ಡ ಆಘಾತ ಆಗುತ್ತೆ. ನಿನ್ನ ಮಗುನು ಸೇರಿಸಿ 5 ಜನ ಬದುಕನ್ನ ನೀನೇ ಹಾಳು ಮಾಡ್ದಂಗೆ ಆಗುತ್ತೆ. ನನ್ನ ಮಾತು ಕೇಳು ನಿತ್ಯ, ಅವಸರದಲ್ಲಿ ಯಾವುದೇ ನಿರ್ಧಾರ ತಗೋಬೇಡ. ಇಷ್ಟು ವರ್ಷ ನಿನ್ನ ತಂಗಿಗೋಸ್ಕರ ಎಂಥೆಂಥ ಕಷ್ಟಗಳನ್ನ ನಿಭಾಯಿಸಿದೀಯ. ಈಗ ಇನ್ನು ಮುಂದೆ ಈ ಮಗುಗೋಸ್ಕರ ತಾಯಿಯಾಗಿ ನಿನ್ನ ಕರ್ತವ್ಯನ ನಿಭಾಯಿಸು. ನೋಡು, ಕಾಲ ಎಲ್ಲ ಸರಿ ಮಾಡುತ್ತೆ, ದುಃಖನೂ ಮರೆಸುತ್ತೆ. ತಡೋ ಮಾಡೋದು ಬೇಡ, ಮದುವೆ ಶಾಸ್ತ್ರನ ಮುಂದುವರ್ಸೋಣ. ಬಾ. ನೀವು ಹೋಗ್ರಿ ಅಂಕಲ್, ನಾನು ಬರ್ತೀನಿ. ನೀನು ಕಣ್ಣೀರು ಹಾಕಿದ್ರು ಅಷ್ಟೇ, ಬೇರೆ ಏನು ಹಾಕಿದ್ರು ಅಷ್ಟೇ, ಇವತ್ತಿನ ಮದುವೆ ನಿನಗೆ ಅರ್ಜುನ್ ಜೊತೆನೇ ಫಿಕ್ಸ್. ಇದನ್ನ ಬರೆದಿದ್ದು ಆ ಬ್ರಹ್ಮ ಅಲ್ಲ, ಈ ರಮೇಶ್ ವಸಿಷ್ಠ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಶತಂ ಸುಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು. ತಾಳಿ ಕಟ್ಟಪ್ಪ. ಗಟ್ಟಿ ಮೇಳ ಜೋರ ಬರಲಿ. ಈ ಮದುವೆ ನಡೀಬಾರ್ದು. ನನ್ನ ಕ್ಷಮಿಸ್ಬಿಡಿ ಅರ್ಜುನ್, ಈ ದಿನ ಮದುವೆ ಆಗಕ್ಕಾಗಲ್ಲ.
ನಿತ್ಯ, ಮುಹೂರ್ತ ಮೀರಿ ಹೋಗ್ತಾ ಇದೆ. ಇಂಥ ಸಮಯದಲ್ಲಿ ಏನ್ ಮಾತಾಡ್ತಾ ಇದ್ದೀನೋ ಪರಿಜ್ಞಾನ ಇದೆಯಾ ನಿನ್ಗೆ? ನಿತ್ಯ, ಏನೇ ಇದು? ತಮಾಷೆ ವಿಮಾಷೆ ಮಾಡೋದಾದ್ರೆ ಆಮೇಲೆ ಇಟ್ಕೋ, ಮದುವೆ ಸಮಯದಲ್ಲ. ತಾಳಿ ಕಟ್ಟುವಾಗ ಹುಚ್ಚಾಟ ಮಾಡಬಾರ್ದು. ಇಲ್ಲ ಶಾಂತಿ, ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು. ನಡೆದ್ರೆ ದೊಡ್ಡ ಅನಾಹುತನೇ ಆಗುತ್ತೆ. ಎಲ್ರೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನಿಮ್ನೆಲ್ಲ ಕರೆಸಿ ಅವಮಾನ ಮಾಡ್ತಿದ್ದೀವಿ ಅಂತ ಮಾತ್ರ ಅನ್ಕೋಬೇಡಿ. ಈ ಮದುವೆ ನಡೆಯೋದಿಲ್ಲ. ನಮ್ಮನ್ನ ಕ್ಷಮಿಸ್ಬಿಡಿ ಪ್ಲೀಸ್.